ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿಕೊಳ್ತಿದ್ದಾರಾ ಕಿರಾತಕರು? ಸಿಎಂ, ಡಿಸಿಎಂ, ಗೃಹ ಸಚಿವ, ಕಮಿಷನರ್ಗೆ ಇಮೇಲ್ ಮೂಲಕ $2.5 ಮಿಲಿಯನ್ ಕೊಡ್ದಿದ್ರೆ ಬ್ಲಾಸ್ಟ್ ಮಾಡ್ತೇವೆ ಅಂತ ಮೇಲನ್ನ ಕಳಿಸಿದ್ದಾರೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದು ಆಯಿತು. ಇದರ ಬೆನ್ನಲ್ಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೂಡ ಆಯಿತು. ಈಗ ಸಿಎಂ ಸೇರಿ ವಿವಿಐಪಿಗಳಿಗೆ ಇಮೇಲ್ನಲ್ಲಿ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಒಂದಾದ ಮೇಲೊಂದು ಘಟನೆಗಳು ನಡೆಯುತ್ತಲೇ ಇದೆ. ಈಗಾಗಲೇ ಒಂದು ಬ್ಲಾಸ್ಟ್ ಆಗಿದೆ. ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರಾ ಕಿರಾತಕರು ಅನ್ನೋ ಪ್ರಶ್ನೆ ಎದ್ದಿದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾಗಿದೆ. ಅದಾದ ಬಳಿಕ ಈಗ ವಿವಿಐಪಿಗಳು ಸೇರಿದಂತೆ ಎಲ್ರಿಗೂ ಸೇರಿ ಈಗ ಇಮೇಲ್ನ ಕಳಿಸಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಬೆಂಗಳೂರಿನ ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ ಉಗ್ರರು ಅಂತ ನೇರವಾಗಿ ವಿವಿಐಪಿಗಳಿಗೆಲ್ಲಾನು ಈಗ ಮೇಲ್ ಬರ್ತಾ ಇದೆ. ಪ್ರಜ್ವಲ್, ಖಂಡಿತವಾಗಿಯೂ ಕೂಡ ಮಧುಸೂದನ್, ಈಗಾಗಲೇ ನಾವು ಗಮನಿಸ್ತಾ ಇರಬಹುದು, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದಾದ ನಂತರದಲ್ಲಿ ಮೇಲ್ಗೆ ಸಂಬಂಧಪಟ್ಟಂತೆ ಈಗ ಇನ್ನೊಂದು ಬಾಂಬ್ ಬೆದರಿಕೆ ಮೇಲ್ ಬಂದಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಒಂದು ಬಾಂಬ್ ಬೆದರಿಕೆ ಮೇಲ್ನಲ್ಲಿ ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್ ಹಾಗೆ ಕಮಿಷನರ್ ಅವ್ರನ್ನ ಟ್ಯಾಗ್ ಮಾಡಿ ಈ ಒಂದು ಮೇಲನ್ನು ಮಾಡಲಾಗಿದೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಹೇಗಿತ್ತು ಈಗಿನ ಒಂದು ಮೂವಿ ಟ್ರೈಲರ್ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದಲ್ಲದೆ, ಮುಂದಿನ ದಿನಗಳಲ್ಲಿ ನಮಗೆ $2.5 ಮಿಲಿಯನ್ ನೀವೇನಾದರೂ ಕೊಡದೇ ಇದ್ರೆ ನಾವು ಖಂಡಿತವಾಗಿಯೂ ಕೂಡ ಸ್ಫೋಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಬಸ್, ದೇವಸ್ಥಾನ, ರೈಲು, ಈ ರೀತಿಯ ಸಾರ್ವಜನಿಕ ಸಾರಿಗೆಗಳೇನಿರ್ತವೆ ಮತ್ತು ಸಾರ್ವಜನಿಕ ಸ್ಥಳಗಳೇನಿರ್ತವೆ ಅಲ್ಲಿ ನಾವು ಸ್ಫೋಟವನ್ನು ಮಾಡ್ತೀವಿ ಅನ್ನೋದನ್ನು ಈಗಾಗಲೇ ಮೇಲ್ನಲ್ಲಿ ಉಲ್ಲೇಖಿಸಿರುವಂಥದ್ದು. ಶಾಹಿದ್ ಖಾನ್ ಅನ್ನುವಂಥವರ ಹೆಸರಿನಲ್ಲಿ ಈ ಒಂದು ಮೇಲನ್ನು ಕಳುಹಿಸಲಾಗಿದೆ. ಆ ಒಂದು ಮೇಲ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಟ್ರೈಲರ್ ಅಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಅಂಬಾರಿ ಬಸ್ ಏನಿದೆ ಅದರಲ್ಲೂ ಕೂಡ ನಾವು ಇಡ್ತೀವಿ ಅನ್ನುವಂಥ ಒಂದು ಬಾಂಬನ್ನು ಇಡ್ತೀವಿ, ಅದನ್ನು ಸ್ಫೋಟಿಸ್ತೀವಿ. ಅನಂತರದಲ್ಲಿ ನಮ್ಮ ಡಿಮ್ಯಾಂಡ್ ಏನು ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ರೈಸ್ ಮಾಡ್ತೀವಿ ಅನ್ನೋದನ್ನು ಕೂಡ ಅವರು ಹೇಳಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲದೆ ಅನಂತರದಲ್ಲಿ ನಮ್ಮ ಡಿಮ್ಯಾಂಡ್ಗಳನ್ನು ಕೂಡ ನಾವು ಕೇಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಹಾಗಾದರೆ ಇವರು ಕೊಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಕೂಡ ಇಲ್ಲಿ ದಟ್ಟವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣವನ್ನು ಈಗಾಗಲೇ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆದರೆ ಇದರಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಶಾಲೆಗಳಿಗೆ ಈ ರೀತಿಯ ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಾ ಇತ್ತು. ಒಂದು ರೀತಿಯಲ್ಲಿ ತೋಳ ಬಂತು ತೋಳ ಅನ್ನೋ ರೀತಿಯ ಕಥೆಯಾಗುತ್ತಾ ಅನ್ನುವಂಥ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಸಾಕಷ್ಟು ಶಾಲೆಗಳು ಒಂದು ಕಡೆ ಈಗಾಗಲೇ ವಿವಿಐಪಿಗಳಿಗೆ ನೇರವಾಗಿ ಇಮೇಲ್ ಬರ್ತಾ ಇದೆ, ಇದು ಒಂದು ಕಡೆ. ಆದ್ರೆ ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. KSRTC ಅಂಬಾರಿ ಉತ್ಸವ ಅಂತ ಈಗ ಪರಿಚಯ ಆಗಿರೋ ಬಸ್ನಲ್ಲೂ ಕೂಡ ಬಾಂಬನ್ನ ಇಡ್ತೇವೆ, ಆದ ಬಳಿಕ ನಮ್ಮ ಬೇಡಿಕೆ ಏನು ಅನ್ನೋದನ್ನ ತಿಳಿಸ್ತೇವೆ ಅನ್ನೋ ಒಂದು ಮಾತು. ಹಾಗಾದ್ರೆ ಅಂಬಾರಿ ಉತ್ಸವ ಬಸ್ಸಲ್ಲೂ ಕೂಡ ಬಾಂಬ್ ಇಡುವಂಥದ್ರ ಬಗ್ಗೆ ಈಗ ಉಲ್ಲೇಖ ಮಾಡಿದಾರ ಇಮೇಲ್ನಲ್ಲಿ. ಪ್ರಜ್ವಲ್, ಖಂಡಿತವಾಗಿಯೂ ಕೂಡ ಅಂಬಾರಿ ಉತ್ಸವ ಬಸ್ನಲ್ಲಿ ಬಾಂಬ್ ಇಡೋದಾಗಿಯೂ ಕೂಡ ಅವರು ಈಗಾಗಲೇ ಉಲ್ಲೇಖವನ್ನು ಮಾಡಿರುವಂಥದ್ದು. ಅನಂತರದಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬೇಡಿಕೆಯನ್ನು ರೈಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಹಣವನ್ನು ಕೊಟ್ಟರೆ ಮಾತ್ರ ನಾವು ಈ ರೀತಿಯ ಸ್ಫೋಟವನ್ನು ಮಾಡೋದಿಲ್ಲ ಅನ್ನೋದನ್ನು ಕೂಡ ಅವರು ಆ ಒಂದು ಮೇಲ್ನಲ್ಲಿ ಉಲ್ಲೇಖವನ್ನು ಮಾಡಿರೋದ್ರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಆದರೆ ಪೊಲೀಸರು ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ಮೇಲ್ನ ಬಗ್ಗೆಯೂ ಕೂಡ ಸಾಕಷ್ಟು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಮೇಲ್ಗಳು ಸಾಕಷ್ಟು ಬರ್ತಾ ಇರೋದ್ರಿಂದಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವಾಗಿ ಪರಿಣಮಿಸ್ತಾ ಇರುವಂಥದ್ದು. ಈ ಹಿಂದೆ ಮ್ಯೂಸಿಯಂಗೂ ಕೂಡ ಇದೇ ರೀತಿಯ ಒಂದಿಷ್ಟು ಬಾಂಬ್ ಬೆದರಿಕೆ ಮೇಲ್ಗಳನ್ನು ಕಳಿಸಿದ್ರು. ಅದರಲ್ಲೂ ಕೂಡ ಇದೇ ರೀತಿಯ ಉಲ್ಲೇಖವನ್ನು ಅವರು ಮಾಡ್ತಾ ಹೋಗ್ತಾರೆ. ಸ್ಫೋಟಿಸ್ತೀವಿ, ಬಾಂಬನ್ನು ಇಟ್ಟಿದ್ದೀವಿ, ಸ್ಫೋಟಗೊಳ್ಳುತ್ತೆ, ಈ ರೀತಿಯ ಒಂದು ಭಯ ಹುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಈ ಹಿಂದೂ ಕೂಡ ಬಾಂಬ್ ಬೆದರಿಕೆಗೆ ಸಂಬಂಧಪಟ್ಟಂತೆ ಮೇಲ್ಗಳ ಬಗ್ಗೆ ತನಿಖೆಯನ್ನು ಪ್ರಾರಂಭಿಸಿದ್ರು. ಈ ಒಂದು ಬಾಂಬ್ ಬೆದರಿಕೆ ಮೇಲಿನ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಸೈಬರ್ ಎಕ್ಸ್ಪರ್ಟ್ಗಳು ಕೂಡ ಈ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಒಂದು ತನಿಖೆ ಏನಿದೆ ಅದು ಕೂಡ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಶನಿವಾರ ಮೇಲ್ ಬಂದಿರೋದ್ರಿಂದಾಗಿ ಪೊಲೀಸರು ಕೂಡ ಆ ಒಂದು ಮೇಲ್ ಬಗ್ಗೆ ತೀವ್ರವಾದಂಥ ನಿಗಾವನ್ನು ವಹಿಸಿದ್ರು. ಅಷ್ಟೇ ಅಲ್ಲದೆ ಈಗಾಗಲೇ ಒಂದು ಘಟನೆ ನಡೆದಿರೋದ್ರಿಂದಾಗಿ ಮತ್ತೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಆ ಒಂದು ವಿಚಾರದ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಕೂಡ ಆಗಿರಲಿಲ್ಲ. ಆದರೆ ಈಗ ಆ ವಿಚಾರದ ಬಗ್ಗೆ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಈಗಾಗಲೇ ಮಾಡಿದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.